ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲೇ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಪೂಜೆ ಮುಗಿಬೇಕು. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದರಿಂದ ಜಲ್ದಿ ಕೆಲಸ ಎಲ್ಲ ಮುಗಿದೋಯ್ತು. ಶನಿವಾರದ ಹೊತ್ತು ಶುಕ್ರವಾರದ ಹೊತ್ತು ಎಲ್ಲ ಬೇಗ ಎದ್ದರೆ ಕೆಲಸ ಮುಗಿಯುತ್ತೆ, ಇಲ್ಲಾಂದರೆ ಜಲ್ದಿ ಕೆಲಸನೇ ಮುಗಿಯಲ್ಲ, ಸಂಜೆಗೆ ಇಟ್ಕೋಬೇಕಾಗುತ್ತೆ. ಹಾಗೂ ಬೇರೆ ಇರೋದ್ರಿಂದ ಬೆಳಗ್ಗೆನೇ ಎಲ್ಲರೂ ಇರುವಾಗಲೇ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ನಾನು. ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋದ್ರೊಳಗೆ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಆರಾಮಾಗುತ್ತೆ, ಇಲ್ಲಾಂದರೆ ಅವ್ನ ಕೈಯೇ ಬಿಡಲ್ಲ, ಕೆಲಸಗಳು ಆಗಲ್ಲ. ಈ ಸಿಂಪಲ್ ಆಗಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಹೇಗೆ ಅಂತ ಹೇಳಿ ಡಿಸೈನು ನೋಡಿ ಕಮೆಂಟ್ ಮಾಡಿ. ಹಾಗೆ ಸ್ನಾನ ಮಾಡ್ಕೊಂಡ್ಬಂದು ಪೂಜೆನೂ ಮುಗೀತು. ಅಷ್ಟೊತ್ತಿಗೆ ಅಮ್ಮನೂ ಬಂದಿದ್ದರು. ನಮ್ಮಮ್ಮ ಫ್ರೆಶ್ ಸೊಪ್ಪು ತೊಗೊಂಬಂದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇದೊಂದು ತುಂಬ ಸೊಪ್ಪು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಬೇಳೆ ಸೊಪ್ಪು, ದಂಟಿನ ಸೊಪ್ಪು, ಅಂದರೆ ನಮ್ಮ ಸೈಡ್ ಮುಳ್ಳರ್ಗಿ ಸೊಪ್ಪು ಅಂತ ಬರುತ್ತೆ, ಆ ಸೈಡ್ ಮುಳ್ಳರ್ಗಿ ಸೊಪ್ಪು ಎಲ್ಲ ಮಿಕ್ಸಿಂಗ್ ತಂದಿರೋ ಬಸ್ಲೆ ಸೊಪ್ಪು ಎಲ್ಲ ಮಿಕ್ಸಿಂಗ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಸೊಪ್ಪು. ಇದಿಷ್ಟು ನೋಡಿರಿ ನಮ್ಮ ಗಿಡದಲ್ಲೇ ಬೆಳೆದಿರೋಂಥ ಬದನೆಕಾಯಿ, ಇನ್ನೂ ಜಾಸ್ತಿನೇ ಇತ್ತು. ತಂದಮೇಲೆ ನಮ್ಮ ತಂಗಿಗೂ ಕೊಟ್ಟು ಇಷ್ಟಿದೆ. ಸಖತ್ತು ಬದನೆಕಾಯಿ ಬಿಡುತ್ತೆ, 2 ಗಿಡ ಹಾಕಿದ್ರೆ ಸಾಕು. ಮಾವಿನ ಹಣ್ಣು ಎಲ್ಲ ತಗೊಂಬಂದಿದ್ರು ನಮ್ಮಮ್ಮ. ಇದು ನಮ್ಮದೇ ಗಿಡದಲ್ಲಿ ಬಿಟ್ಟರು, ಎಷ್ಟು ಚೆನ್ನಾಗಿದೆ. ಎಷ್ಟು ಗಿಡ ಇದೆ, 7 ಸುತ್ತಮಲ್ಲಿಗೆ ಇದು ಭಾಳ ಚೆನ್ನಾಗಿರುತ್ತೆ. ಅಲ್ಲಿಂದ ಬದನೆಕಾಯಿ ಗಿಡನೂ ತಂದಿದ್ದಾರೆ ಪಾಪ. ಒಂದು ಸ್ವಲ್ಪ ಬದನೆಕಾಯಿ ಗಿಡ ಪಾಟಲ್ಲಿ ಹಾಕು, 2 ಗಿಡ ಬಂದರೆ ಸಾಕು, ಬೇಕಾದಷ್ಟು ಬದನೆಕಾಯಿ ಬಿಡುತ್ತೆ, ಚೆನ್ನಾಗೂ ಇರುತ್ತೆ ಅಂಥೇಳಿ ಬದನೆಕಾಯಿನೂ ತಗೊಬಂದಿದ್ದಾರೆ. ಗಿಡನೂ ಚೆನ್ನಾಗೈತೆ, ನೆಟ್ಟಿದ್ದೀನಿ. ಬೆಳಿಗ್ಗೆ ತಿಂಡಿನೂ ಮುಗಿದಿತ್ತು. ಈಗ ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆ ನೆನೆಸಿಟ್ಟಿದ್ದೆ ಒಂದು 5 ನಿಮಿಷ. ಈಗ ಅದಕ್ಕೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಚೆನ್ನಾಗಿ ತೊಳೆದಿಟ್ಟಿರುವಂಥ ಸೊಪ್ಪು, ಸ್ವಲ್ಪ ಅರಿಶಿನ, ನಂತರ ಸ್ವಲ್ಪ ಜೀರಿಗೆ, ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೂಗಿಸ್ಕೊತೀನಿ. 4ರಿಂದ 5 ವಿಷಲ್ ಚೆನ್ನಾಗಿ ಕೂಗಿಸ್ಕೊತೀನಿ. ಬೇಳೆ ಚೆನ್ನಾಗಿ ಬೆಂದಿರುತ್ತಲ್ಲ, ಬೇಳೆ ಸೊಪ್ಪು ಎಲ್ಲ, ಅದನ್ನ ಮಸ್ತ್ಬಿಟ್ಟು ಒಂದು ಒಗ್ಗರಣೆ ಕೊಡಬೇಕು. ಅದಕ್ಕೆ ಒಂದು ಬಾಣಲೆ ಇಟ್ಟು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕಾದಾದ್ಮೇಲೆ ತುಪ್ಪದ ಬದಲು ಎಣ್ಣೆನಾದರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ತುಪ್ಪ ಕಾದ ನಂತರ ಅದಕ್ಕೆ ಒಂದು 10 ಸ್ಪೂನು ಸಾಸಿವೆ, ಒಂದು 1/4 ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಕ್ಕತ್ತಾಗಿರೋ ಮೊಸರು ರೆಡಿ ಆಗುತ್ತೆ. ಇದು ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಮುದ್ದೆ ಆಗಲಿ ಅನ್ನ ಆಗಲಿ ಯಾವುದೇ ಮಾಡಲಿ ಸಕ್ಕತ್ತಾಗಿರುತ್ತೆ. ಸೊಪ್ಪು ಸಾಂಬಾರು, ಇದು ಮೊಸರು ಸಾಂಬಾರು. ನಮ್ಮ ಸೈಡ್ ಮೊಸರು ಅಂತೀವಿ, ನೀವು ಏನಂತೀರ ಅಂತ ಕಮೆಂಟ್